ಕನಸುಗಳು ತುಂಬ ದೊಡ್ಡದಿದೆ. ಅದೇ ಇರಬೇಕಾದ್ದು ಮನುಷ್ಯನಿಗೆ. ದೊಡ್ಡ ದೊಡ್ಡ ಕನಸುಗಳು ಆಲ್ವೇಸ್ ಡ್ರೀಮ್ ಬೀಗ್ ಅಂತ, ದೊಡ್ಡ ಕನಸುಗಳನ್ನು ಕಾಣಬೇಕು. ಆಮೇಲೆ ಅದಕ್ಕೆ ಸರಿಯಾಗಿ ನಮ್ಮ ಸೂರಜ್ ಅವರು ಸಿಕ್ಕಿದ್ದಾರೆ, ಅವರ ಸಹಪಾಠಿ ಇರಬೇಕಾದ್ರೆ. ಇಲ್ಲೆಲ್ಲ ಹಾದು ಹೋಗುವಾಗ ಎಲ್ಲರೂ ಕಿರ್ಲಾಯ ಕಾಂಪ್ಲೆಕ್ಸ್, ಯಾರ್ದು ಕಿರ್ಲಾಯ ಕಾಂಪ್ಲೆಕ್ಸ್? ಹರಿಪ್ರಸಾದ್ ಕಿರ್ಲಾಯ. ನಮ್ಮೂರಿನ ಯುವಕರು ಉದ್ಯಮಿಗಳಾಗ್ತಾ ಇದ್ದಾರೆ. ಅರಣ್ಯ ಸ್ಪರ್ಧೆ ಹೊಂದತಕ್ಕಂಥ ಸ್ಥಳ ಗುಣವತಿ ಆಗ್ತಾ ಉಂಟು ಅಂತಕ್ಕಂಥ ಮಾತನ್ನು ಹೇಳಿ, ಇರುವುದೇ ಅದು ಜಾತಿ ಭೇದ ಇಲ್ಲದೆ ನಾವು ಇದು ಮಾಡಬೇಕಂದ್ರೆ ದೇಶ ಬೆಳೆಸಬೇಕಂತ ಎಲ್ಲರೂ. ಆ ಸೈಡ್ ಇನ್ನೂ ಕೆಲವು ರೂಮ್ಗಳು ಇನ್ನೂ ಬಾಕಿ ಇದೆ. ಸ್ಪರ್ಧಾತ್ಮಕ ದರದಲ್ಲಿ ನಾವು ಕೊಡ್ತೇವೆ. ನಮ್ಮ ಕಿರ್ಲಾಯ ಆರ್ಕೇಡ್ ಮಾಣಿ ಮೈಸೂರು ಹೆದ್ದಾರಿಯ ಗುಣಡ್ಕ ಎಂಬಲ್ಲಿ ಹೈವೇ ಪಕ್ಕದಲ್ಲಿರುವ ಆರ್ಕೇಡ್ ಇವತ್ತು ಶುಭಾರಂಭ ಮಾಡಿದ್ದೇವೆ. ಇದರಲ್ಲಿ ಕಮರ್ಷಿಯಲ್ ರೂಮುಗಳು ಮತ್ತು ವಿಸ್ತಾರವಾದ ಪಾರ್ಕಿಂಗ್ ಸೌಲಭ್ಯ ಎಲ್ಲ ಇದ್ದು ವಾಣಿಜ್ಯ ಉಪಯೋಗಕ್ಕಾಗಿ ಅವೈಲೇಬಲ್ ಇದೆ. ಸೊ ಕೆಲವು ರೂಮುಗಳು ಆಲ್ರೆಡಿ ಬುಕ್ ಆಗಿದೆ, ಬಟ್ ಆ ಸೈಡ್ ಇನ್ನೂ ಕೆಲವು ರೂಮ್ಗಳು ಇನ್ನೂ ಬಾಕಿ ಇದೆ. ಯಾವುದಾದ್ರೂ ಹೋಟೆಲ್ ಆ ಟೈಪ್ನ ಕೆಫೆ ಮಾಡೋರಿಗೆಲ್ಲ ಉತ್ತಮ ಅವಕಾಶ ಇದೆ, ಕಾಂಟ್ಯಾಕ್ಟ್ ಆಗ್ಬೋದು. ಸ್ಪರ್ಧಾತ್ಮಕ ದರದಲ್ಲಿ ನಾವು ಕೊಡ್ತೇವೆ. ಶ್ರೀ ಹರಿಪ್ರಸಾದ್ ಅವರು ದೇಶಾಂತರ ವಿದೇಶಗಳನ್ನೆಲ್ಲ ನೋಡಿ ಬಂದವರು. ಆಮೇಲೆ ಇಲ್ಲಿ ಪರವಾಗಿಲ್ಲ ಅನ್ನಿಸ್ತದೆ. ಕನಸುಗಳು ತುಂಬ ದೊಡ್ಡದಿದೆ, ಅದೇ ಇರಬೇಕಾದ್ದು ಮನುಷ್ಯನಿಗೆ. ದೊಡ್ಡ ದೊಡ್ಡ ಕನಸುಗಳು ಆಲ್ವೇಸ್ ಡ್ರೀಮ್ ಬೀಗ್ ಅಂತ, ದೊಡ್ಡ ಕನಸುಗಳನ್ನು ಕಾಣಬೇಕು. ಆಮೇಲೆ ಅದಕ್ಕೆ ಸರಿಯಾಗಿ ನಮ್ಮ ಸೂರಜ್ ಅವರು ಸಿಕ್ಕಿದ್ದಾರೆ, ಅವರ ಸಹಪಾಠಿ ಇರಬೇಕಾದ್ರೆ. ಅವರ ಪ್ಲ್ಯಾನ್ಗಳನ್ನೆಲ್ಲ ಹೇಳಿದಲ್ಲಿ ಭಾಳ ಖುಷಿ ಆಯಿತು. ದೊಡ್ಡ ಮಟ್ಟಿನ ಶುರುವಾಗಿದೆ ಸಣ್ಣದಕ್ಕೆ. ಇದು ಅವರ ಒಂದು ಎಂಟರ್ಪ್ರೈಸ್ ಮಾತ್ರ ಅಲ್ಲ, ಈ ಊರೇ ಡೆವಲಪ್ ಆಗ್ತದೆ. ಇನ್ನು ಏನಾಗ್ತದೆ ಅಂದರೆ ಇಂಥ ಒಂದು ಜಾಗದಲ್ಲಿ ಒಂದು ಕೇಂದ್ರ ಆಗ್ತದೆ. ಅರಂತೋಡು ನಲ್ಲಿ ಏನಿದೆ ಬಹುಶಃ ಇಲ್ಲಿ ಸೃಷ್ಟಿ ಆಗ್ಬೋದು. ಇಲ್ಲಿ ಆ ಕಡೆ ಈ ಕಡೆ ಬೆಳೀತಾ ಒಂದು ಕೇಂದ್ರ ಆಗುವ ಸಾಧ್ಯತೆ ಉಂಟು. ಹಾಗೆ ದೇವರು ಎಲ್ಲ ವಿಧದಲ್ಲಿ ಅನುಗ್ರಹಿಸಲಿ, ಇವರ ಜೀವನದಲ್ಲಿ ಯಶಸ್ವಿಗಳಾಗಲಿ ಅಂತ ಹೇಳಿ ದೇವರ ಪ್ರಾರ್ಥನೆ ಮಾಡಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಇವರು ನನ್ನ ಪರವಾಗಿ ಗಂಗಾಧರವರು ತುಂಬ ಮಾತಾಡ್ತಾರೆ. ನಾನು ಹಿಂದೆ 1-2 ಕಡೆ ಹೇಳಿದ್ದೆ, ಇದು ನ್ಯಾಷನಲ್ ಹೈವೇ ಆಗಿದೆ ಈಗಾಗಲೇ. ಇನ್ನು ಇಲ್ಲಿ ಚತುಷ್ಪಥ ಬರ್ತದೆ, ಮೇ ಬಿ ಷಟ್ಪಥದ್ದು ಕೂಡ ಯೋಜನೆ ಇದೆ. ನಾನು ಓದಿದ ಹಾಗೆ ಮೈಸೂರಿನಲ್ಲಿ ದೊಡ್ಡ ಒಂದು ಆರ್ಮ್ಸ್ ಆ್ಯಂಡ್ ಅಮ್ಯುನಿಷನ್ನ ಒಂದು ದೊಡ್ಡ ಕಾರ್ಖಾನೆ ಇದೆ ಮೈಸೂರಲ್ಲಿ. ಈಗ ಇಲವಾಲಕ್ಕಾಗಿ ಹೋದರೆ ನಾವು ನೋಡ್ಬೋದು. ಅಲ್ಲಿಂದ ಕಾರವಾರದ ಸೀ ಬರ್ಡ್ಗೆ ಡೈರೆಕ್ಟ್ 6 ಲೇನ್ಸ್, ಅಂದರೆ ಅದು ಮಧ್ಯದ 2 ಲೈನ್ ಅಗತ್ಯ ಬಿದ್ದರೆ ಓನ್ಲಿ ಫಾರ್ ಡಿಫೆನ್ಸ್, ರಕ್ಷಣೆ ವಿಭಾಗದವರಿಗೆ ಮಾತ್ರ ರಿಸರ್ವ್ ಮಾಡುವಂಥ ಒಂದು ಯೋಜನೆಯಲ್ಲಿ ಅದನ್ನು ಯೋಜನೆ ರೂಪಿಸಲಾಗಿದೆ ಅಂತ ಹೇಳ್ತಾರೆ. ಅದು ಆದರೆ ಇಲ್ಲಿ ಷಟ್ಪಥ ಆಗ್ತದೆ. ಮೇ ಬಿ ಇಲ್ಲಿ ಸಾಕಷ್ಟು ದೂರ ಬಿಟ್ಟಿದ್ದಾರೆ, ಷಟ್ಪಥ ಆದರೂ ಕೂಡ ಜಾಗ ಇದೆ ಇಲ್ಲಿ. ಚತುಷ್ಪಥ ಅಂತೂ ಬೇಗ ಆಗ್ತದೆ, ಆದಷ್ಟು ಬೇಗ. ಮೇ ಬಿ ನನ್ನ ಗಿರೀಶರ ಕಾಲದಲ್ಲಿ ಆಗಬಹುದು ಚತುಷ್ಪಥ, ಆದರೂ ನಿಮ್ಮೆಲ್ಲರ ಕಾಲದಲ್ಲಿ ಷಟ್ಪಥ ಆಗಬಹುದು. ಇಲ್ಲಿ ನಮ್ಮ ಈ ಹೈವೇ ಬಂದದರಿಂದ ನಮ್ಮ ಈ ರಸ್ತೆ ಎರಡೂ ಬದಿ ಕೂಡ ಅದರ ಮಾಲೀಕರಿಗೆ, ಭೂ ಮಾಲೀಕರಿಗೆ ಅದ್ಭುತವಾದಂಥ ಅವಕಾಶ. ಪ್ರತಿ ಇಂಚು ಭೂಮಿಗೂ ಬೆಲೆ ಬರ್ತದೆ ಇಲ್ಲಿ. ಪ್ರತಿ ಇಂಚು ಭೂಮಿಯಲ್ಲಿ ಕೂಡ ನಾವು ಒಂದು ಬದುಕನ್ನು ಕಾಣಬಹುದು. ಇಂಚು ಭೂಮಿಯಲ್ಲೂ ಕೂಡ ಬದುಕನ್ನು ಕಾಣಬಹುದು.
ಎಲ್ಲ ವಿಧದ ವ್ಯಾಪಾರ, ಉದ್ಯಮ, ಮಳಿಗೆ, ವರ್ಕ್ಶಾಪ್ಗಳು ಎಲ್ಲವನ್ನು ಈ ರಸ್ತೆ ಬದಿಯಲ್ಲಿ ಮಾಡಲಿಕ್ಕೆ ಅವಕಾಶ ಇದೆ. ಈ ಹಿನ್ನೆಲೆಯನ್ನು ಮೇ ಬಿ ಹರಿಪ್ರಸಾದ್ ಇಂಜಿನಿಯರ್ ಯೋಚಿಸಿಕೊಂಡೇ ಈ ಜಾಗವನ್ನು ಅವರು ಖರೀದಿ ಮಾಡಿ ಇಲ್ಲಿ ಒಂದು ಕಾಂಪ್ಲೆಕ್ಸನ್ನು ನಿರ್ಮಿಸಿದ್ದಾರೆ. ಮೇ ಬಿ ಅವರ ಕಾಲದಲ್ಲೂ ಅವರ ಮುಂದಿನ ಜನಾಂಗದವರಲ್ಲಿ ಕೂಡ ಈ ಭೂಮಿ ಅವರಿಗೆ ಖಂಡಿತ ಅವರ ಕುಟುಂಬಕ್ಕೆ ವೈಯಕ್ತಿಕವಾಗಿ ಕೂಡ ತುಂಬ ಪ್ರಯೋಜನ ಕೊಡಬಲ್ಲದು, ಅವರಿಗೊಂದು ಎಕ್ಸ್ಪೋಷರನ್ನು ಕೂಡ ತಂದು ಕೊಡಬಲ್ಲದು. ಇಲ್ಲೆಲ್ಲ ಹಾದು ಹೋಗುವಾಗ ಎಲ್ಲರೂ ಕಿರ್ಲಾಯ ಕಾಂಪ್ಲೆಕ್ಸ್, ಯಾರ್ದು ಕಿರ್ಲಾಯ ಕಾಂಪ್ಲೆಕ್ಸ್? ಹರಿಪ್ರಸಾದ್ ಕಿರ್ಲಾಯದು. ಅವರ ಕುಟುಂಬಕ್ಕೂ ಒಂದು ಗೌರವ ಈ ಕಾಂಪ್ಲೆಕ್ಸಿಂದಾಗಿ ಬರ್ತದೆ ಎಂಬುದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಹರಿಪ್ರಸಾದ್ ಅವರೇ, ಈ ಕಾಂಪ್ಲೆಕ್ಸ್ ಉತ್ತರೋತ್ತರ ಒಂದು ಯಶಸ್ಸನ್ನು, ಒಂದು ಪ್ರಗತಿಯನ್ನು ಕಾಣಲಿತ ಈ ಸಂದರ್ಭದಲ್ಲಿ ನಾನು ಸೀಮೆದೇವರಾದ ಮಲ್ಲಿಕಾರ್ಜುನ ಮತ್ತು ಎಲ್ಲ ಈ ಮಣ್ಣಿನ ಶಕ್ತಿಗಳನ್ನು ನಾನು ಪ್ರಾರ್ಥಿಸ್ತೇನೆ. ಗೂನಡ್ಕ ತುಂಬ ಪೊಟೆನ್ಷಿಯಲ್ ಏರಿಯಾ. ಸಂಪಾಜೆ ಗ್ರಾಮ ಕೇಂದ್ರ ಸ್ಥಾನ ಕಲ್ಲುಗುಂಡಿ ಇದ್ದರೂ ಕೂಡ ಎರಡನೇ ಕೇಂದ್ರ ಸ್ಥಾನ ಅದು ಗೂನಡ್ಕ. ಇಲ್ಲಿ ತುಂಬ ಪೊಟೆನ್ಷಿಯಲ್ ಏರಿಯಾ, ತುಂಬ ಪ್ರತಿಭಾನ್ವಿತರು ಈ ಗೂನಡ್ಕ ಏರಿಯಾದಿಂದಲೇ ಸಂಪಾಜೆ ಗ್ರಾಮಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ. ಮೇ ಬಿ ಇವರೆಲ್ಲ ಗೂನಡ್ಕದವರೇ, ಶಹೀದ್ ಅವರು ಗೂನಡ್ಕದವರು ಮೂಲತಃ, ಅರಂತೋಡಲ್ಲಿದ್ದರೂ ಕೂಡ ಹಮೀದು, ಮೊಹಮ್ಮದ್ ಕುಂಜಿ ಗೂನಡ್ಕ, ಮತ್ತು ಇಲ್ಲಿ ತುಂಬ ಜನ ಗೂನಡ್ಕದಲ್ಲಿ, ಅಲ್ಲಿ ಲೀಲಾಧರ್ ಸತೀಶನವರು ಮತ್ತು ACF ಚಂದ್ರಶೇಖರ್ ಅವರು, ಲೋಕಯ್ಯಗೌಡರು, ಇಲ್ಲಿ ಉಳುವಾರು ಪೇರಡ್ಕ ರಾಮಣ್ಣಗೌಡರು ಇದ್ದರು, ಫಸ್ಟ್ ಮಿಲಿಟರಿಗೆ ಹೋದವರು ನನಗೆ ಗೊತ್ತಿದ್ದಾಗೆ. ಈ ಏರಿಯಾದಲ್ಲೇ ಡಿಫೆನ್ಸಿಗೆ ಮಿಲಿಟ್ರಿಗೆ ಹೋದವರು ಅಂದರೆ ಅದು ರಾಮಣ್ಣಗೌಡರು. ಇಲ್ಲಿ ಕುಸುಮಾಧರ್ ಇದ್ದಾರೆ, ಅವರು ಒಂದು ಕಾಲೇಜಿನ ಫಸ್ಟ್ ಗ್ರೇಡ್ ಕಾಲೇಜಿನ ಪ್ರಾಂಶುಪಾಲರಾಗಿ ನಿವೃತ್ತಿ ಹೊಂದಿದವರು. ಅವರ ತಮ್ಮ ಚೀಫ್ ಇಂಜಿನಿಯರ್ ಆಗಿ ಉಮೇಶ್ ಅವರು ರಿಟೈರ್ಮೆಂಟ್ ಆದವರು. ಲೋಕನಾಥರ ಫಾದರು ಭಾಳ ಹಿಂದೆಯೇ ಭಾಳ ಪ್ರಸಿದ್ಧ ಅವರು ಇಡೀ ಜಿಲ್ಲೆಯಲ್ಲಿ. SP ಕೂಸಪ್ಪ ಗೌಡರು ಅಂದರೆ ಎಲ್ಲರಿಗೂ ತಿಳಿದಂಥ ಜನಪ್ರಿಯ ವ್ಯಕ್ತಿ. ಹೀಗೆ ತುಂಬ ಜನ ಈ ಗೂನಡ್ಕ ಏರಿಯಾದಿಂದ ಒಂದು ಪೊಟೆನ್ಷಿಯಲ್ ಏರಿಯಾ ಆಗಿ ಇದನ್ನು ರೂಪುಗೊಳಿಸಿದ್ದಾರೆ. ಅದಕ್ಕೆ ಈಗ ಹರಿಪ್ರಸಾದ್ ಒಂದು ಎಡಿಷನ್. ಇಲ್ಲಿ ಇನ್ನೊಬ್ಬ ವ್ಯಕ್ತಿ ಮೇಲೆ ಬರ್ತಾ ಇದ್ದಾರೆ. ಇಲ್ಲಿ ನಾನು ಗಮನಿಸಿದ ಹಾಗೆ ತುಂಬ ಯುವಕರು ಭಾಳ ಹಂಬಲ್ ಪೊಸಿಷನ್ನಿಂದ ಮೇಲಕ್ಕೆ ಬಂದಿದ್ದಾರೆ. ಮೇ ಬಿ ನಾನು ಎದುರು ಹೇಳಬಾರ್ದು, ನಮ್ಮ ಬಯ್ಯ ಚಕ್ರಪಾಣಿ ಈ ಸ್ಟಾರ್ಟೆಡ್ ಇಸ್ ಕ್ಯಾರಿಯರ್ ಹಿಯರ್ ಓನ್ಲಿ. ಇಲ್ಲಿ ತಮ್ಮ ವೃತ್ತಿಯನ್ನು ಆರಂಭಿಸಿದ್ದು ಒಂದು ಸಣ್ಣ ಅಂಗಡಿ ಇಟ್ಟುಕೊಂಡು, ಆಮೇಲೆ ಕಲ್ಲುಗುಂಡಿಯಲ್ಲಿ ಒಂದು ಶಾಪ್ ಮಾಡಿದರು, ಅಲ್ಲಿ ಮತ್ತು ಪುನಃ ಇನ್ನೊಂದು ದೊಡ್ಡ ಕಾಂಪ್ಲೆಕ್ಸಿಗೆ ಅವರು ಈಗ ಮೇ ಬಿ ಚಕ್ರಪಾಣಿ, ನಾವು ಬಯ್ಯ ಅಂತ ಹೇಳೋದು ಒಳ್ಳೆ ಪದ, ಅದು ಸಹೋದರ. ಮೇ ಬಿ ಹಿ ಈಸ್ ಎ ನಂಬರ್ 1 ಬಿಸ್ನೆಸ್ ಮನ್ ಇನ್ ಕಲ್ಲುಗುಂಡಿ, ಸಂಪಾಜೆ ನಂಬರ್ 1 ಉದ್ಯಮಿಯಾಗಿ ಬೆಳೆದಿದ್ದಾರೆ. ನನಗೆ ಭಾಳ ಖುಷಿ ಏನಂದರೆ ಅವರು ಖಾಲಿ ಉದ್ಯಮ ಕ್ಷೇತ್ರದಲ್ಲಿ ಕೂಡ ಮೇಲೆ ಹೋಗುವುದಲ್ಲ, ತಮ್ಮದಾದಂಥ ಸಮಾಜ ಸೇವೆಯನ್ನು ಕೂಡ ಜೊತೆಯಾಗಿ ಮಾಡುತ್ತಾ ಇರುವುದು ಭಾಳ ಒಂದು ಒಳ್ಳೆಯ ಕೆಲಸ. ಹಾಗೆ ಪದ್ಮಯ್ಯಣ್ಣ ನನಗೆ ಗೊತ್ತಿದೆ, ಭಾಳ ಹಂಬಲಾಗಿ ನಾನು ಸಂಪಾಜೆಯಲ್ಲಿ ಮಾಸ್ಟರ್ ಆಗಿರುವಾಗ ಅವರು, ಸಾರಿ ನಾನಿಲ್ಲಿ ಹೇಳುವಂಥದ್ದಲ್ಲ, ಆದರೂ ಅವರು ಇದು ಬಟನ್ ಹಾಕುವ ಹಂತದಲ್ಲಿದ್ದರು. ಇದು ಟೈಲರ್ ಆಗಲಿಲ್ಲ, ಬಟನ್ ಹಾಕುವ ಹಂತದಲ್ಲಿದ್ದರು. ಆಮೇಲೆ ಅವರು ಬೆಳೆದ ರೀತಿ ಅದು ಅದ್ಭುತ. ಆಮೇಲೆ ನಾನು ಸುಮಾರು ವರ್ಷ ಕಳೆದಾಗ ಟೈಲರ್ ಆದರು. ಟೈಲರ್ ಆದ ಮೇಲೆ ಒಂದು ಬಟ್ಟೆ ಶಾಪ್ ಮಾಡಿದರು. ಆಗಲೂ ಟೈಲರಿಂಗ್ ಅವರು ಬಿಡಲಿಲ್ಲ. ನಾನು ಇಲ್ಲಿ MA ಓದುವಾಗ ರಾತ್ರಿ 12 ಗಂಟೆಗೆ ನಾವು ಓದಿ ಟೀ ಕುಡಿಲಿಕ್ಕೆ ಬರೋದು. ಅಲ್ಲಿ ಒಂದು ಹೋಟೆಲ್ ಇತ್ತು, ಮುಸ್ಲಿಂ ಅವರ ಹೋಟೆಲ್ ಇತ್ತು. ಅಲ್ಲಿ ಟೀ ಕುಡಲಿಕ್ಕೆ ಬಂದಾಗ ಪದ್ಮಯ್ಯಣ್ಣ ಟೈಲರಿಂಗ್ ಮಾಡ್ತಾ ಇರ್ತೀವಿ. ಆಮೇಲೆ ನಾವು ಹೋಗೋದು, ನಾವು ಬೆಳಿಗ್ಗೆ 4 ಗಂಟೆಗೆ ಪುನಃ ಎದ್ದು ಟೀ ಕುಡಿಲಿಕ್ಕೆ ಬರುವಾಗ ಇವರು ಪುನಃ ಟೈಲರಿಂಗ್ ಮಾಡ್ತಾ ಇದ್ದಾರೆ. ನಾವು ಕೇಳೋದು, ಪದ್ಮಣ್ಣ ನೀವು ನಿದ್ರೆ ಮಾಡೋದಿಲ್ಲೋ ಅಂತ. ಇಲ್ಲ ಮಾಡಿದೆ, ಒಂದು ಗಂಟೆಯಿಂದ ಒಂದು 3 ಗಂಟೆ ನಿದ್ರೆ ಮಾಡಿದೆ ಅಂತ ಹೇಳ್ತಿದ್ರು.
ಅಂದರೆ ಈ ಸೀಸನ್ನಲ್ಲಿ ನಾವೇನಾದರೂ ವರ್ಕ್ ಮಾಡಿದರೆ ನಮಗೇನಾದರೂ ಉಳಿತದೆ. ಆ ರೀತಿಯಲ್ಲಿ ಬೆಳೆದು ಬಂದಂಥವರು ಪದ್ಮಯ್ಯಣ್ಣ. ವಾಸುದೇವ್ ಇದ್ದಾರಲ್ಲ ಆರಂಭವರು, ಅವರಿಡೀ ಫ್ಯಾಮಿಲಿ ಒಂದು ಮೇಲಕ್ಕೆ ಬಂದಿದ್ದರೆ ಅದೊಂದು ಹೋಟೆಲ್ ಉದ್ಯಮದಿಂದ. ಅವರೊಬ್ಬರೇ ಅಲ್ಲ, ಇಡೀ ಕುಟುಂಬದವರು, ನಾಗಪ್ಪಣ್ಣನ ಫ್ಯಾಮಿಲಿಯವರು ಆ ಒಂದು ಹೋಟೆಲ್ ಉದ್ಯಮದಲ್ಲೇ ಇಡೀ ಕುಟುಂಬವೇ ಚರಿಷಾದನ. ಹೀಗೆ ಹಲವಾರು ಜನರು ಇಲ್ಲಿ ಬೆಳೆದು ಬಂದಿದ್ದಾರೆ. ಆದ್ದರಿಂದ ಉದ್ಯಮದಲ್ಲಿ ಯಾವಾಗಲೂ ಇರಬೇಕಾದ್ದು ಡಿವೋಷನ್, ಡೆಡಿಕೇಶನ್, ಡ್ಯೂಟಿ, ಡಿಟರ್ಮಿನೇಷನ್ ಅಂತ ಹೇಳ್ತಾರೆ. ಅದೆಲ್ಲ ಮುಂದೆ ನಿವೃತ್ತಿಯಾದ ಮೇಲೆ ಇವರು ಕೂಡ ಉದ್ಯಮಕ್ಕೆ ತೊಡಗಬಹುದು ಅಂತ ನಾನು ನೆನೆಸ್ತೇನೆ. ಇಲ್ಲಿ ನಾನು ನೆನಪಿಸಿಕೊಳ್ಳುವುದು ಇನ್ನೊಬ್ಬರನ್ನು ಭಾಳ ಮುಖ್ಯ ವ್ಯಕ್ತಿ, ಇವರ ಫಾದರ್ KS ಪದ್ಮನಾಭ, ಹರಿಪ್ರಸಾದ ತಂದೆ. ಅವರನ್ನು ನೆನಪಿಸಿಕೊಳ್ಳಲೇಬೇಕು. ಅರಂತೋಡು ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ಅವರು ಕಾರ್ಯದರ್ಶಿಯಾಗಿ, ಆಗ ಸೆಕ್ರೆಟರಿ ಅಂತ ಹೇಳ್ತಾರೆ, ಸೇವೆ ಸಲ್ಲಿಸಿ ಭಾಳ ಪ್ರಾಮಾಣಿಕ ಕೆಲಸಗಾರ, ಬಹಳ ನಿಷ್ಠಾವಂತ ಪ್ರಾಮಾಣಿಕ ಕೆಲಸಗಾರ KS ಪದ್ಮನಾಭನವರು. ಅವರು ಹೃದಯ ಸಂಬಂಧಿ ಕಾಯಿಲೆಯಿಂದ ಭಾಳ ಅಕಾಲಿಕವಾಗಿ ನಿಧನ ಹೊಂದಿದರು. ಅವರ ಶ್ರೀಮತಿಯವರು ಈ ಮಕ್ಕಳನ್ನೆಲ್ಲ ಬೆಳೆಸುವಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸಿದರು. ಹರಿಪ್ರಸಾದ್, ಭವಿತಾ, ಅನಿತಾ, 3 ಮಕ್ಕಳು ಚೆನ್ನಾಗಿ ಓದಿದ್ದಾರೆ, ಒಳ್ಳೆಯ ಉದ್ಯೋಗವನ್ನು ಮಾಡಿಕೊಂಡಿದ್ದಾರೆ. ಹರಿಪ್ರಸಾದ್ ನಿಮಗೆಲ್ಲ ಗೊತ್ತಿಲ್ಲದಿದ್ದರೆ ಇಂಜಿನಿಯರಿಂಗ್, ಅದರಲ್ಲಿ ಮೆರೈನ್ ಇಂಜಿನಿಯರಿಂಗ್ ಅಂದರೆ ಶಿಪ್ಪಿಂಗಿಗೆ ಸಂಬಂಧಪಟ್ಟ ಮೆರೈನ್ ಇಂಜಿನಿಯರಿಂಗ್ ಮಾಡಿ ಈಗ ಶಿಪ್ಪಿಂಗ್ ಕಂಪನಿಗಳಲ್ಲಿ ಅವರು ಸೇವೆ ಸಲ್ಲಿಸ್ತಾ ಇದ್ದಾರೆ. ಅದೊಂದು ನಮ್ಮ ಅರಂತೋಡಿಗೆ ಅದೊಂದು ಭಾಳ ಅಪರೂಪದ ಒಂದು ಹುದ್ದೆ. ತುಂಬ ಜನ ಕ್ಷೇತ್ರಕ್ಕೆ ಹೋಗೋರು ತುಂಬ ಕಡಿಮೆ. ಇಲ್ಲಿ ಆ ಕ್ವಾಡ್ರಸ್ ಪೈಕಿ ಒಬ್ಬ ಹುಡುಗ ಹೋಗಿದ್ದಾನೆ, ರಕ್ಷಿತ್ ಲಿಗೋರಿ ಕ್ವಾಡ್ರಸ್. ಅವನು ಕೂಡ ಮೆರೈನ್ ಇಂಜಿನಿಯರಿಂಗ್ ಮಾಡಿಕೊಂಡು ಮುಂದುವರಿತಾ ಇದ್ದಾನೆ. ಅವರ ಶ್ರೀಮತಿಯವರು ಶ್ರೀದೇವಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಉಪನ್ಯಾಸಕಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವರೆಲ್ಲ ನಮ್ಮ ಅರಂತೋಡಿಗೆ ಒಂದು ಒಳ್ಳೆಯ ಕಾಂಟ್ರಿಬ್ಯೂಷನನ್ನು ಕೊಡ್ತಾ ಇದ್ದಾರೆ. ಈ ದಿಶೆಯಲ್ಲಿ ನನ್ನ ಕೊಲೀಗ್ ಕಿಶೋರ್ ಕಿರ್ಲಾಯ ಬಂದಿದ್ದಾರೆ. ಕಿರ್ಲಾಯದ ತುಂಬ ಜನ ಹುಡುಗರು, ಅವರ ಚಿಕ್ಕಪ್ಪ ಒಬ್ಬ ಆ ದಿನಗಳಲ್ಲಿ ನಮ್ಮ ಕಾಲದಲ್ಲಿ ಬಾಂಬೆಗೆ ಹೋಗಿ ಉದ್ಯಮಿಯಾಗಿ ಬೆಳೆದವರು. ಹೀಗೆ ಕಿರ್ಲಾಯದಲ್ಲಿ ಇನ್ನೂ ಹೆಸರಿಸುವ ತುಂಬ ವ್ಯಕ್ತಿತ್ವಗಳಿದೆ. ಅವರಲ್ಲಿ ಹರಿಪ್ರಸಾದ್ ಕೂಡ ಒಬ್ಬರು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ತುಂಬ ಸಂತೋಷ ಪಡ್ತಿದ್ದೇನೆ. ಈ ಹೂನಡ್ಕದಲ್ಲಿ ಇವರು ಆರಂಭಿಸಿದಂಥ ಈ ಕಾಂಪ್ಲೆಕ್ಸ್ ಇಲ್ಲೊಂದು ಯಶಸ್ವಿ ಕಾಂಪ್ಲೆಕ್ಸ್ ಆಗಿ ಬೆಳೀಲಿ. ನಾನು ಮೊನ್ನೆ ನೋಡುವಾಗ ಇದು ಭಾಳ ಇಕ್ಕಟ್ಟಾಗಿ ಕಾಣ್ತಿತ್ತು, ಇಲ್ಲಿ ಹೇಗಪ್ಪ ಏನು ಅಂತ. ಆದರೆ ಈ ಕಟ್ಟಡ ಎಲ್ಲ ಆಗಿ ಎದುರುಗಡೆ ಇದನ್ನೆಲ್ಲ ತುಂಬಿಸಿ ಇದನ್ನೆಲ್ಲ ಕ್ಲೀನ್ ಲೆವೆಲ್ ಮಾಡಿದಾಗ ಇದಕ್ಕೆ ಒಂದು ನಮಗೆ ರಸಪಾಕಕ್ಕೆ ಹೋದಾಗ ಆಯಿತು. ಇಲ್ಲೊಂದು ರಸಪಾಕ ಹೋಟೆಲ್ ಮಾಡಿದ್ದಾರೆ. ನನಗೆ ಅದು ಆರಂಭದಲ್ಲಿ ಹಾಗೆ ಕಂಡಿತ್ತು. ಆಮೇಲೆ ಅದೆಲ್ಲ ಲೆವೆಲೆಲ್ಲ ಆದಾಗ ಅದರೊಂದು ಲುಕ್ಕೇ ಚೇಂಜ್ ಆಯಿತು. ಹಾಗೆ ಇಲ್ಲಿ ಈ ಜಾಗದ ಒಂದು ಲುಕ್, ಒಂದು ನೋಟವೇ ಬದಲಾಗಿದೆ. ಆ ಬದಲಾದ ನೋಟದ ಹಿನ್ನೆಲೆಯಲ್ಲಿ ಇವರ ಇಂಜಿನಿಯರಿಂಗ್ ಮೈಂಡ್ ಕೆಲಸ ಮಾಡಿರ್ಬೋದು ಅಂತ ಇಬ್ಬರದು ನನಗೆ ಅನ್ನಿಸ್ತದೆ. ಒಂದು ಒಳ್ಳೆಯ ಜಾಗ, ನೋಡಲಿಕ್ಕೂ ಕೂಡ ಭಾಳ ಖುಷಿ ಕೊಟ್ಟ ಜಾಗ. ಇಲ್ಲಿ ಉದ್ಯಮ ಬೆಳೀಲಿಕ್ಕೆ ತುಂಬ ಒಂದು ಸೊಗಸಾದ ವಾತಾವರಣ ಇದೆ. ಆದ್ದರಿಂದ ಈ ಕಟ್ಟಡ ಅತ್ಯಂತ ಜನಪ್ರಿಯ ಯಶಸ್ವಿ ಕಟ್ಟಡವಾಗಲಿ ಅಂತ ನಾನು ಹಾರೈಸಿ ನಿಮಗೆ ಹರಿಪ್ರಸಾದ್ ಕಿರ್ಲಾಯ್ ಅವರ ಕುಟುಂಬಕ್ಕೆ ಭಗವಂತ ಅನುಗ್ರಹಿಸಲಿ ಅಂತ ಹೇಳುತ್ತಾ ನನ್ನ ಕ್ಷಮಿಸಿ ಸರ್, 2 ಅಲ್ಲ 4 ಮಾತಾಡಿದೆ. 4 ಮಾತುಗಳನ್ನು ನಿಲ್ಲಿಸ್ತೇನೆ. ನಮಸ್ಕಾರ. ನಾನು ಅರಂತೋಡಿನಲ್ಲಿ ಅನೇಕ ಸಂದರ್ಭಗಳಲ್ಲಿ ನಾನು KRG ಸರ್ ಮತ್ತು ಕೇಶವ ಅಡ್ತಲೆ ಈಗ ಕಳೆದೊಂದು 3 ವರ್ಷಗಳಲ್ಲಿ ಅನೇಕ ಸಂದರ್ಭಗಳಲ್ಲಿ ವೇದಿಕೆಯಲ್ಲಿ ಜೊತೆಯಾಗಿದ್ದೇವೆ. ಯಾಕೆ ಅಂತ ಹೇಳಿದರೆ, ಒಂದು ಯಾವುದಾದ್ರು ಶಾಪ್ ಇನಾಗ್ರೇಷನ್, ಇಲ್ಲಾಂದರೆ ಬಿಲ್ಡಿಂಗ್ ಇನಾಗ್ರೇಷನ್, ಅಥವಾ ಇನ್ನೊಂದು ಯಾವುದೋ ಒಂದು. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ನಮ್ಮೂರಿನ ಯುವಕರು ಉದ್ಯಮಿಗಳಾಗ್ತಾ ಇದ್ದಾರೆ. ಅದು ತುಂಬ ಖುಷಿ ಕೊಡುವಂಥ ವಿಚಾರ. ಆ ನೆಲೆಯಲ್ಲಿ ಈಗ ಪ್ರಥಮ ಹೆಜ್ಜೆಯನ್ನು ಇಟ್ಟಿರುವಂಥ ಹರಿಪ್ರಸಾದ್ ಅವರಿಗೆ ಮೊದಲನೇದಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆಪಡ್ತೇನೆ. ನಮ್ಮೂರಿನ ಈಗ ನನ್ನ ತಂದೆ KRG ಸರ್ ಅವರ ಆ ಕಾಲಘಟ್ಟದಲ್ಲಿ ನಮಗೆ ಸುಮಾರು 45-50 ವರ್ಷದ ಹಿಂದೆ ಹಳದಿ ರೋಗ ನಮ್ಮ ಭಾಗಕ್ಕೆ ಕಾಲಿಟ್ಟಂಥ ಸಂದರ್ಭ. ಆ ಒಂದು ಜನ್ರೇಷನ್ನೇ ಧೃತಿಗೆಟ್ಟು ಹೋಗಿತ್ತು. ಇಲ್ಲಿ ಆಯಿತು, ಮತ್ತೆ ಕತೆ ಮುಗೀತಿನ್ನು, ಇಲ್ಲಿ ಎಷ್ಟೆಷ್ಟೋ
ಉಚ್ಛ್ರಾಯ ಸ್ಥಿತಿಯಲ್ಲಿದ್ದ ಮನೆಗಳು ಆಲ್ಮೋಸ್ಟ್ ಬೀದಿಗೆ ಬಂದಂಥ ಸಂದರ್ಭಗಳು ಕೂಡ ನಮ್ಮ ಕಣ್ಣ ಮುಂದೆ ಇದೆ. ಬಟ್ ಆ ಜನ್ರೇಷನ್ ಆದ ನಂತರ ಮುಂದಿನ ಜನ್ರೇಷನ್, ಈಗ ನಾವಿರ್ಬೋದು, ಹರಿಪ್ರಸಾದ್ ಅವರು ಇರ್ಬೋದು, ಇನ್ನು ಅನೇಕರು ಆ ಸಾಂಪ್ರದಾಯಿಕವಾಗಿ ನಾವು ಮಾಡ್ತಾ ಇದ್ದಂಥ ಕೃಷಿಯನ್ನು ಬಿಟ್ಟು ಉದ್ಯಮದತ್ತ ಉದ್ಯೋಗದತ್ತ ಮುಖ ಮಾಡಿದೆ. ಹಾಗಾಗಿ ಇವತ್ತು ಹಳದಿ ರೋಗದ ಹೊಡೆತ ಅಷ್ಟಾಗಿ ಅರಂತೋಡು ಅಥವಾ ಸಂಪಾದ್ಯ ಭಾಗದಲ್ಲಿ ಬಾಧಿತವಾಗಿಲ್ಲ. ಈಗ ನೆಕ್ಸ್ಟ್ ಚಾನ್ಸ್ ಇರೋದು ಈಗ ಅಲ್ಲಿ ಅಟ್ಯಾಕ್ ಆಗ್ತಾ ಇದೆ, ನಮ್ಮ ಮರ್ಕಂಜೆ ಇರ್ಬೋದು, ಅದರಿಂದ ಮುಂದೆ ನೆಲ್ಲೂರು ಕೆಂಪರಾಜ ಇರ್ಬೋದು. ಸೊ ಅವರು ಸ್ವಲ್ಪ ಪ್ಯಾನಿಕ್ ಆಗುವಂಥ ಸಂದರ್ಭ. ನಾವು ಆ ಫೇಸಿಂದ ಹೊರಗಡೆ ಬಂದಾಯಿತು. ಹರಿಪ್ರಸಾದ್ ಅವರಿಗೆ ನಾನು ಹೇಗೆ ಆಗಾಗಲೇ ಹೇಳಿದಾಗೆ KS ಪದ್ಮನಾಭಣ್ಣ ನಮ್ಮ ಸಹಕಾರಿ ಸಂಘ ಕಂಡಂಥ ಒಂದು ಭಾರಿ ಪ್ರಾಮಾಣಿಕವಾದಂಥ, ಆ ಸಹಕಾರಿ ಸಂಘದ ಏಳಿಗೆಗಾಗಿ ದುಡಿದಂಥ ಒಂದು ಮೇರು ವ್ಯಕ್ತಿತ್ವದ ವ್ಯಕ್ತಿ. ಸರ್ ಹೇಳಿದಾಗೆ ಅಕಾಲಿಕವಾಗಿ ನಮ್ಮನ್ನು ಅಗಲಿದಂಥ ಸಂದರ್ಭದಲ್ಲಿ ಹರಿಪ್ರಸಾದ್ ಅವರ ಅಮ್ಮ ಈ 2 ಮಕ್ಕಳನ್ನು ಓದಿಸಿ ಒಳ್ಳೆಯ ವಿದ್ಯೆ ಸಂಸ್ಕಾರವನ್ನು ಕೊಟ್ಟು ಬೆಳೆಸಿದ್ದಾರೆ. ಬಹುಶಃ ಇವತ್ತು ಈ ನಿಟ್ಟಿನಲ್ಲಿ ಒಬ್ಬ ಉದ್ಯಮಿ ಆಗಬೇಕು ಅಂತ ಹೇಳಿ ಆದರೆ ಅವನಿಗೆ ಒಂದು ಚಾಲೆಂಜ್ ಅಥವಾ ರಿಸ್ಕ್ ತಗೊಳ್ಳುವಂಥ ಒಂದು ಚಾತುರ್ಯತೆ ಬರಬೇಕು. ಆ ಬೋಲ್ಡ್ನೆಸ್ ಬಂದದ್ದು ಬಹುಶಃ ಅವರ ಅಮ್ಮನಿಂದಾಗಿ ಅಂತ ನಾನು ಭಾವಿಸ್ತೇನೆ. ಅವತ್ತು ಆ ಬೋಲ್ಡ್ನೆಸ್ ದಿಟ್ಟ ನಿರ್ಧಾರ ತಗೊಂಡು ಆ ಕೃಷಿಯನ್ನ ಮಾಡಿಕೊಂಡು ಜೊತೆಗೆ ಮಕ್ಕಳನ್ನ ಓದಿಸಿ ಒಂದು ಹಂತಕ್ಕೆ ತಂದು ನಿಲ್ಲಿಸುವಲ್ಲಿ ಅವರ ಪ್ರಯತ್ನ ಬಹಳ ಮೆಚ್ಚಬೇಕಾದಂಥದ್ದು. ಬಹುಶಃ ಆ ಬೋಲ್ಡ್ನೆಸ್ ಇವತ್ತು ಹರಿಪ್ರಸಾದ್ರಿಗೆ ಬಂದಿದೆ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ನಮ್ಮಲ್ಲಿ ಅನೇಕರು ಹಣವನ್ನು ಗಳಿಸ್ತಾರೆ ಉದ್ಯೋಗ ಅಥವಾ ಮಾಡಿಕೊಂಡು ಅಥವಾ ಕೃಷಿಯಲ್ಲಿ ಉದ್ಯೋಗ ಮಾಡ್ತಾರೆ. ಬಟ್ ಅದನ್ನು ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳುವಂಥ ಕಲ್ಪನೆ ಇರುವುದಿಲ್ಲ. ಅನೇಕ ಸಂದರ್ಭದಲ್ಲಿ ಹೆಚ್ಚಿನಲ್ಲಿ ನಾವು ಏನು ಮಾಡ್ತೇವೆ ಅಂದರೆ ಡೆಪಾಸಿಟ್ ಮಾಡ್ತೇವೆ, ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡ್ತೇವೆ, ಒಂದಷ್ಟು ಇಂಟ್ರೆಸ್ಟ್ಗಳನ್ನು ಪಡ್ಕೊಂಡು ವಿ ಆರ್ ಹ್ಯಾಪಿ. ಬಟ್ ಏನಂತ ಹೇಳಿದರೆ ಇನ್ನೊಂದು ಸ್ಟೆಪ್ ಫರ್ದರ್ ಹೋದಾಗ ಈಗಿನ ಯುವಕರು ಅದನ್ನು ಆಲೋಚನೆ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ರಿಯಲ್ ಎಸ್ಟೇಟ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅಥವಾ ಶಾಪ್ಗಳನ್ನು, ಬಿಸ್ನೆಸ್ಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಇವತ್ತು 2 ರೀತಿಯಲ್ಲಿ ಹರಿಪ್ರಸಾದ್ ಯಶಸ್ವಿ ಆಗ್ತಾರೆ. ಯಾಕೆ ಅಂತ ಹೇಳಿದರೆ, ಸರ್ ಹೇಳಿದಾಗೆ ಇದು 4 ವೇಸ್ ಅಥವಾ 8 ವೇಸ್ ಬರುವಂಥ ಒಂದು ಹೈವೇ, ತುಂಬ ಪೊಟೆನ್ಷಿಯಲ್ ಆಗಿರುವಂಥ ಏರಿಯಾ. ನೀವು ಈ ಸ್ಟ್ರೆಚ್ಚನ್ನು ಗಮನಿಸಿ. ಇವತ್ತು ಆ ಗೋನಡ್ಕ ಇದು ಟರ್ನ್ ಕಾಣ್ತಾ ಇದ್ರು ಕೂಡ ಸರ್ ಹೇಳಿದಾಗೆ 4 ವೇಸ್ ಆದಾಗ ಇದೊಂದು ಬ್ಯೂಟಿಫುಲ್ ಸ್ಟ್ರೆಚ್ ಆಗ್ತದೆ ನೋಡಿಬೇಕಾದ್ರೆ. ಇವತ್ತು ನಾವು ಮೈಸೂರು ಬ್ಯಾಂಗ್ಳೂರಿನ ಎಕ್ಸ್ಪ್ರೆಸ್ ವೇಯಲ್ಲಿ ಯಾವ ಥರ ಇಲ್ಲಿಂದ ಕಂಡ್ರೆ ನೋಡಿದರೆ ಬಹುಶಃ ಶಹೀದ್ ಅವರ ಜಾಗ, ಪೆಟ್ರೋಲ್ ಬಂಕ್, ನಾಯರ್ ಪೆಟ್ರೋಲ್ ಬಂಕ್ ಎಲ್ಲ ಕಾಣ್ಬೋದು. ಆ ರೀತಿಯ ಸ್ಟ್ರೆಚ್ ಇಲ್ಲಿ 100% ಆಗ್ತದೆ. ಹಾಗಾಗಿ ಅವರು ಫ್ಯೂಚರಿಸ್ಟಿಕ್ ಆಗಿ ಯೋಚನೆ ಮಾಡಿಕೊಂಡು ಈ ಜಾಗವನ್ನು ಪರ್ಚೇಸ್ ಮಾಡಿದ್ದಾರೆ. ಈ ಜಾಗವನ್ನು ಪರ್ಚೇಸ್ ಮಾಡುವಂಥ ಸಂದರ್ಭದಲ್ಲಿ ಅವರೊಮ್ಮೆ ನಾವೊಮ್ಮೆ ಮಾತಾಡಿದ್ವಿ ಈ ಥರದ, ಇಲ್ಲಿದ್ದು ರಾಘವ ಮಾಸ್ಟರ್ ಅವರ ಜಾಗ, ನಮ್ಮ ಧನಪಾಲ್ರವರ ಜಾಗವನ್ನು ಪರ್ಚೇಸ್ ಮಾಡಿದಂಥದ್ದು. ಆವಾಗ ನನಗೆ ಆಯಿತು, ಇವ್ರು ಯಾಕಪ್ಪ ಅಲ್ಲಿ ಹೋಗಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂತ. ಹಾಗೆ ಹೇಳಿದರೆ ಅವರಿಬ್ಬರ ಇಂಜಿನಿಯರಿಂಗ್ ಮೈಂಡ್ ಫ್ಯೂಚರಿಸ್ಟಿಕ್ ಆಗಿ ಯೋಚನೆ ಮಾಡಿಕೊಂಡು ಜಾಗವನ್ನು ಪರ್ಚೇಸ್ ಮಾಡಿದ್ದಾರೆ. ಈ ರೀತಿ ಅನೇಕ ಸಂದರ್ಭಗಳಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದರೆ, ಬ್ಯಾಂಗ್ಳೂರಲ್ಲಿ ಇರುವಂಥ ಮಾರ್ವಾಡಿಗಳು, ಈಗಿನ ಸೇಟುಗಳು ಇವತ್ತು ಕೊಡಗಲ್ಲಿ ಜಾಗವನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ. ರೆಡ್ಡಿಗಳು ಇವತ್ತು ಕೊಡಗಿನ 60 to 70% ಪ್ರಾಪರ್ಟಿಗಳು ರೆಡ್ಡಿಗಳ ಕೈಲಿದೆ. ಅವ್ರೇನಂತ ಹೇಳಿದರೆ, ಇವತ್ತು ಐವರ್ನಾಡ್ನಲ್ಲಿ ಒಂದು ಇದನ್ನು ರೆಸಾರ್ಟನ್ನು ಮಾಡ್ತಾ ಇದ್ದಾರೆ. ಇವತ್ತಿನ ರೆಸಾರ್ಟ್ ಅವ್ರು ನಾವೇನು ಅಂದ್ಕೊಳ್ತೇವೆ ಅಂದರೆ, ಈ ಕಾಡಿಗೆ ಯಾರು ಬರ್ತಾರೆ, ಸುಮ್ಮನೆ ಅವನ ಬ್ಲ್ಯಾಕ್ ಮನಿ ಇರ್ಬೋದು, ಇನ್ವೆಸ್ಟ್ ಮಾಡಿದ್ದಾರೆ ಅಂದರೆ. ಬಟ್ ನೋಡಿ, ಇನ್ನೊಂದು 2-3 ವರ್ಷಗಳಲ್ಲಿ ಆ ರೆಸಾರ್ಟಿಗೆ ಆಗುವಂಥ ಬಿಸ್ನೆಸ್ ಇಲ್ಲಿ ಯಾವುದೇ ಬೇರೆ ಹೋಟೆಲ್ಗಳಿಗೆ ಆಗೋದಿಲ್ಲ. ಹಾಗಾಗಿ ಅವರು ಮುಂದಿನ 10 ವರ್ಷಗಳಲ್ಲಿ ಯಾವ ರೀತಿಯ ಬದಲಾವಣೆಗಳಾಗ್ಬೋದು ಅಂತ ಯೋಚನೆ ಮಾಡಿಕೊಂಡು ಇನ್ವೆಸ್ಟನ್ನು ಮಾಡ್ತಾ ಇದ್ದಾರೆ. ಬಹುಶಃ ರೈಟ್ ಆಗಿ ಹರಿಪ್ರಸಾದ್ ಅವರು ಆ ನಿಟ್ಟಿನಲ್ಲಿ ಹೆಜ್ಜೆ ಇಟ್ಟಿದ್ದಾರೆ. ಖಂಡಿತವಾಗಿ ನೀವು ಯಶಸ್ವಿ ಆಗ್ತೀರಿ. ಮತ್ತು ಇನ್ನೊಂದು ಏನಂತ ಹೇಳಿದರೆ, ರಸಪಾಕದಾಗೆ ಇವತ್ತು KRG ಸರ್ ಹೇಳಿದಾಗೆ, ಇವತ್ತು ಈ ಬಿಲ್ಡಿಂಗನ್ನು ನೀವು ಯಾವ ರೀತಿ ಬೇಕಾದರೂ ಮಾಡಿಫೈ ಮಾಡ್ಬೋದು. ಅದನ್ನು ಹೋಟೆಲ್ಗೆ ಕನ್ವರ್ಟ್ ಮಾಡ್ಬೋದು, ಅಥವಾ ಇಲ್ಲಿ ಶಾಪ್ಗಳನ್ನು ಮಾಡ್ಬೋದು, ಅಥವಾ ಯಾವುದೇ ರೀತಿಯಾಗಿ ಕೂಡ ಓಪನ್ ಮಾಡ್ಬೋದು. ಯಾಕಂದರೆ ನಿಮಗೆ ಎಲ್ಲ ಅವಕಾಶಗಳಿದೆ. ಕೆಲವು ಬಿಲ್ಡಿಂಗ್ಗಳನ್ನ ಏನಂತ ಹೇಳಿದರೆ ಶಾಪ್ಗಳನ್ನು ಮಾಡಲಿಕ್ಕೆ ಮಾತ್ರ ರೀತಿಯಲ್ಲಿ ಕಟ್ಟಿಕೊಂಡಿರ್ತಾರೆ. ಬಟ್ ಇದನ್ನು ಒಂದು ಸ್ಟ್ರೆಚ್ಚಲ್ಲಿ ಮಾಡಿ ಭಾರಿ ಚೆನ್ನಾಗಿ ಮಾಡಿದ್ದೀರಿ. ಇವತ್ತು 2 ಅಧ್ಯಕ್ಷರುಗಳನ್ನು ಕರೆದಿದ್ದೀರಿ, ಸಂಪಾಜೆ ಮತ್ತು ಅರಂತೋಡಿನವರು. ಇನ್ನು 4-5 ವರ್ಷಗಳಲ್ಲಿ ನಮಗೆ ಅರಂತೋಡು ಮತ್ತು ಈ ಗೂನಡ್ಕದ ಮಧ್ಯೆ ಗ್ಯಾಪ್ ಇರೋದಿಲ್ಲ ನೋಡಿಬೇಕಾದ್ರೆ. ಶಹೀದವರ ಜಾಗ ಇದೆ, ಇದು ವಿ ವಿಲ್ ಗೆಟ್ ಕನೆಕ್ಟೆಡ್ ಸದ್ಯದಲ್ಲಿ. ಆ ರೀತಿಯಲ್ಲಿ ಅರಂತೋಡು ಬೆಳೀತಾ ಇದೆ. ಈಗ ಬಹುಶಃ ಹರಿಪ್ರಸಾದ್ ಅವರು ಪ್ರಾರಂಭ ಮಾಡಿದಾಗ ಇನ್ನು ಗೂನಡ್ಕ ಕೂಡ ಬೆಳೀಲಿಕ್ಕಿದೆ. ಕಲ್ಲುಗುಂಡಿ ಇಲ್ಲಿವರೆಗೆ ಬಂದಿದೆ. ಹಾಗಾಗಿ ಹರಿಪ್ರಸಾದ್ ಅವರು ಹೆಜ್ಜೆ ಇಟ್ಟಿರುವಂಥ ಈ ಉದ್ಯಮ ಅತ್ಯಂತ ಯಶಸ್ವಿಯಾಗಲಿ. ನೀವು ಮತ್ತೊಮ್ಮೆ ನಿಮಗೆ ಅಭಿನಂದನೆಗಳು. ಸರ್ ಹೇಳಿದಾಗೆ ಕಿರ್ಲಾಯ ಆರ್ಕೇಡ್ ಅಂತೇಳಿ ಹೆಸರಿಟ್ಟಿದ್ದೀರಿ. ಒಂದು ಕುಟುಂಬದ ಹೆಸರನ್ನು ಇವತ್ತು ತುಂಬ ರೀತಿಯಲ್ಲಿ ಏನು ಪಾಪ್ಯುಲಾರಿಟಿ ಮಾಡುವಂಥ ಒಂದು ಅವಕಾಶ. ಹರಿಪ್ರಸಾದ್ ಅವರಿಗೆ ತುಂಬ ಮಾಡರ್ನ್ ಆಗಿ ಹೆಸರುಗಳನ್ನು ಇಡ್ಬೋದಿತ್ತು, ಆ ರೀತಿ ಎಂಪೋರಿಯಮ್ಮು ಅಥವಾ ಇದು ಅಂತೇಳಿ ಇಡ್ಬೋದಾಗಿತ್ತು. ಬಟ್ ಕುಟುಂಬದ ಬಗ್ಗೆ ಅವ್ರಿಗಿರುವಂಥ ಕಾಳಜಿ, ಹೆಮ್ಮೆ ಖಂಡಿತ ನಮಗೆ ಒಂದು ಐಡೆಂಟಿಟಿ ತಂದು ಕೊಡುವಂಥದ್ದು ಒಂದು ಕುಟುಂಬ. ಅದನ್ನು ನೆನಪಿಸಿಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ನಿಮಗೆ ಅಭಿನಂದನೆಗಳು ಸಲ್ಲಿಸಿ, ನಿಮ್ಮ ಈ ಪ್ರಯತ್ನ ಯಶಸ್ವಿಯಾಗಲಿ. ಇಲ್ಲಿರುವಂಥ ಎಲ್ಲ ಸಾನ್ನಿಧ್ಯಗಳು, ನಮ್ಮ ವಿಶೇಷವಾಗಿ
ನಮ್ಮ ಸೀಮಾದೇವರಂಥ ಮಲ್ಲಿಕಾರ್ಜುನ ಸ್ವಾಮಿ, ತಾಯಿ ಪಾಷಾಣಮೂರ್ತಿ, ಉಳ್ಳಾಗ್ಲು ಹಾಗೂ ಇಲ್ಲಿ ಈ ಭೂಮಿಯ ಎಲ್ಲ ಶಕ್ತಿಗಳು ನಿಮಗೆ ಆಶೀರ್ವದಿಸಲಿ. ಇದು ನಿಮ್ಮ ಪ್ರತಿಮಾ ಹೆಜ್ಜೆ, ಇದು ಇನ್ನೂ ಬೆಳಿಬೇಕು. ಒಬ್ಬ ಯಶಸ್ವಿ ಉದ್ಯಮಿಯಾಗಿ ನೀವು ಬೆಳೀಲಿ ಅಂತೇಳಿ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಗೋಳಕದಲ್ಲಿ ಅತ್ಯಂತ ಸುಂದರವಾದಂಥ ಒಂದು ಕಟ್ಟಡ ಆಗಿದೆ. ಸುಳ್ಳಿನಿಂದ ಸಂಪಾದನೆಗೆ ಇಷ್ಟು ವಿಶಾಲವಾಗಿ ಪಾರ್ಕಿಂಗ್ ಇರ್ತಕ್ಕಂಥ ಸ್ಥಳ ಎಲ್ಲೇ ಇಲ್ಲ. ಯಾಕಂದರೆ ಅಷ್ಟು ರಸ್ತೆಗೆ ಹೊಂದಿಕೊಂಡಿರ್ತಕ್ಕಂಥ ಒಂದು ಕಟ್ಟಡ. ಈ ಕಟ್ಟಡದ ಮುಖಾಂತರ ಈ ಹರಿಪ್ರಸಾದ್ ಕಿರ್ಲಾಯಿ ಅವರು, ಪದ್ಮನಾಭ ಅವರು ನಮ್ಮ ಸೊಸೈಟಿಯಲ್ಲಿ ಬಹಳ ವರ್ಷ ಕಾಲ ಕಾರ್ಯದರ್ಶಿಗಳಾಗಿ ದುಡಿಯುವಂಥ ಒಬ್ಬ ವ್ಯಕ್ತಿ. ಶ್ರೀಮತಿ ಅವರು ಕೂಡ ಇದ್ದಾರೆ. ಅವರೆಲ್ಲ ಅರಂತೋಡಿನ ಆ ಕಿರ್ಲಾಯ ಪ್ರದೇಶದಿಂದ ಬಂದು ಶಿಕ್ಷಣವನ್ನು ಕಲಿತು ಇವತ್ತು ದೊಡ್ಡ ಒಂದು ಹುದ್ದೆಗೆ ಹೋಗಿದ್ದಾರೆ. ಅದು ನಮಗೆಲ್ಲ ಸಂತೋಷ. ಜೊತೆಯಲ್ಲಿ ಇವತ್ತು ಸ್ವಂತ ಒಂದು ಕಟ್ಟಡವನ್ನು ಗೋಳಕದಲ್ಲಿ ನಿರ್ಮಾಣ ಮಾಡಿ ಕಿರ್ಲಾಯದ ಹೆಸರನ್ನು ಅವರ ನಮ್ಮ ಸಂತೋಷ್ ಅವರು ಹೇಳಿದಂತೆ ಕುಟುಂಬದ ಹೆಸರನ್ನು ಹಾಕಿ ಇವತ್ತು ಹಲವಾರು ಜನರಿಗೆ, ಬಹುಶಃ ಇವತ್ತು 8 ರೂಮ್ಗಳಿದೆ. ವಿವಿಧ ವ್ಯಾಪಾರಗಳನ್ನು ಇಲ್ಲಿ ಮಾಡಲಿಕ್ಕೆ ಅವಕಾಶ ಆಗ್ತದೆ. ಅದಕ್ಕಾಗಿ ಅವರು ಹಾಕಿಕೊಟ್ಟಂಥ ಈ ದಾರಿ ಮುಂದೆ ಯುವಕರಿಗೆ ಮಾದರಿಯಾಗಲಿ, ಅವರ ಶ್ರೀಮತಿಯವರು ಮತ್ತು ಕುಟುಂಬದವರಿಗೆಲ್ಲ ಒಳ್ಳೆಯದಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸಿ, ಇವತ್ತು ತುಂಬ ಕಟ್ಟಡಗಳು ಬರ್ತಾ ಇದೆ. ಬಹಳ ಹಿಂದೆ ನಮ್ಮ ಗುಡ್ಡಪ್ಪ ಗೌಡರ ಒಂದು ದೊಡ್ಡ ಕಟ್ಟಡ ಇತ್ತು, ಬಹಳ ವಿಶಾಲವಾದಂಥ ಕಟ್ಟಡ. ಕ್ರಮೇಣ ರಸ್ತೆ ಅಗಲಾದಾಗ ಅದನ್ನು ಮುರಿಯತಕ್ಕಂಥದ್ದಾಯಿತು. ಮತ್ತು ನಮ್ಮ ಅಜ್ಜ ಅವರು ನಿರ್ಮಿಸಿದಂಥ ಒಂದು ಬಹಳ ಹಳೆಯಾದಂಥ 80 ವರ್ಷಗಳ ಒಂದು ಕಟ್ಟಡ, ಎರಡೇ ಕಟ್ಟಡ ಕೋಲಾರದಲ್ಲಿತ್ತು. ಇವತ್ತು ರಸ್ತೆ ಬದಿಯಲ್ಲಿ ಕಟ್ಟಡಗಳು, ಅಲ್ಲಿ ರುಕ್ಮಿಣಿದಾಸ್ ಅವರ ಶಾಲೆ, ಆ ಕಡೆ ಸಜ್ಜನ ಪ್ರತಿಷ್ಠಾನ, ನಮ್ಮ ಶಾಲೆ, ಮತ್ತು ಈ ಕಡೆ ಕೂಡ ಬೆಳೀತಾ ಇದೆ. ಮುಂದೆ ಇಲ್ಲಿ ದೊಡ್ಡ ರೆಸಾರ್ಟ್ ಕೂಡ ಮಾಡುವಂಥ ಒಂದು ಸ್ಥಳವನ್ನು ತಗೊಂಡಿದ್ದಾರೆ. ಇನ್ನೂ ಕೂಡ ಹೆಚ್ಚು ಬೆಳೀತದೆ. ಅರಂತೋಡಿಗೆ ಸ್ಪರ್ಧೆ ಹೊರತಕ್ಕಂಥ ಸ್ಥಳ ಗುಣಕ್ಕೆ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ ಅಂತ ಹಾರೈಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ಖುಷಿಯಾದದ್ದು ಅಂದರೆ ಅವ್ರು ಬಂದು ಒಂದು ಗೋಳಕದಲ್ಲಿ ಬಿಲ್ಲಿ ಮಾಡಿದ್ರು. ಬಂದು ಸೀದಾ ಬಂದು ಅಂದರೆ ನಮ್ಮ ಪಳ್ಳಿಗೆ ಬಂದರು. ಫಸ್ಟಿಗೆ ಪಳ್ಳಿಗೆ ಬಂದು ಅವರು ನಮ್ಮ ಗುರುಗಳನ್ನು ಕರ್ಕೊಂಡು ಬಂದು ಇಲ್ಲಿ ಗುರುಗಳನ್ನು ಕುಳಿಸಲ ಈಗ ಇದು ಮಾಡಿ ಮತ್ತು ಪಳ್ಳಿಗೆ ಬಂದು ನಮಗೆಲ್ಲರಿಗೂ ಲೆಟ್ರ್ ಕೊಟ್ಟು ಅವರು ಇದು ಬರಮಾಡಿಕೊಂಡ್ರು. ಅದೇ ನಮಗೆ ಖುಷಿ ಆಯ್ತು ನೋಡಿ. ಅದು ಫಸ್ಟಿಗೆ ಹೃದಯದ ಜಾತಿ ಭೇದ ಇಲ್ಲದೆ ನಾವು ಇದು ಮಾಡಬೇಕಾದ್ದು, ಅದೇ ಬೆಳೆಸಬೇಕಾದ್ದು ಎಲ್ಲರೂ. ಮತ್ತು ಇವರಿಗೆ ಇದೇ ಸಲ ಒಂದು ಸಾಧಿಸ್ತಂತ ಇದೇ ಸಲ ರಾಜ್ಯೋತ್ಸವ ಪ್ರಶಸ್ತಿದಾಗ ನಮ್ಮ ಗಂಗಾಧರವಾಗಿ ನಾನು ಇದೆಯಲ್ಲ ಒಂದು ನಾವು ತಂದೆಯವರ ಅಷ್ಟು ಚಿನ್ನದ ಉಂಗುರ ಕೊಟ್ಟು ನಮ್ಮ ಅಂಗಡಿಯಲ್ಲಿ ಅವನು ನಾನು ಸನ್ಮಾನಿಸಿದ್ದೇನೆ. ನಾನು ಗೊತ್ತುಂಟು ಸರ್ ನಿಮಗೆ. ಮತ್ತು ನಮ್ಮ 4 ಮಕ್ಕಳ ಗುರುಗಳೇ ಅವರು, 4 ಮಕ್ಕಳು ಗುರುಗಳು ಎಲ್ಲ ಡಾಕ್ಟ್ರ್ ಆಗಿದ್ದಾರೆ, ಇಂಜಿನಿಯರ್ ಆಗಿದ್ದಾರೆ, ಇಂಜಿನಿಯರ್ ಆಗಿದ್ದಾರೆ. ಅಲ್ಲೆಲ್ಲ ಅವರ ಒಂದು ಆಶೀರ್ವಾದ, ಗುರುಗಳ ಆಶೀರ್ವಾದ. ಮತ್ತು ನನಗೆ ಏನಂದರೆ ನಮ್ಮದು ಜಾಸ್ತಿ ಭೇದ ಇಲ್ಲ. ನಾನು 40 ವರ್ಷ ಕಲ್ಲುಳ್ಳಿ ವ್ಯಾಪಾರ ಮಾಡ್ತಾಯಿದ್ದೆ. ವ್ಯಾಪಾರ ಮಾಡಿ ವಿಷ್ಣುಮೂರ್ತಿ ದೇವರಿದ್ದಾರಲ್ಲ, ಫಸ್ಟಿಗೆ ಬರೋದು ಅಂದರೆ ಫಸ್ಟಿಗೆ ಬಣ್ಣದ ಹೋಗುತ್ತೆ ಹಳ್ಳಿಗೆ. ಮತ್ತು ಬೆಂಕಿಯೆಲ್ಲ ಹಾರಿ ಬೆಳಿಗ್ಗೆ ಕೂಲಿ ತರಕಡಲಿಕ್ಕೆ ಇಲ್ಲಿ ನಮ್ಮ ನೆಲಿಗೆ ಬೆಲೆ ಬರ್ತದೆ. ಬಂದು ಸೀದಾ ಬರುವುದು ನನ್ನ ಅಂಗಡಿಗೆ. ನನ್ನ ಕೈಯಿಂದ ಹಾಲು ಕುಡಿದು ಮತ್ತೆ ಅದು ಬೇರೆ ಹೋಗೋದು. ನನ್ನ ಕೈಯಿಂದ ಹಾಲು ಕುಡಿದು ಮತ್ತೆ ಹೌದು ಬೇರೆ ಗೊತ್ತುಂಟು ಇವರಿಗೆಲ್ಲ. ನನ್ನ ಕೈಯಿಂದ ಹಾಲು ಕುಡಿದು ಮತ್ತೆ ಇವರು ಕಾಯ್ತಾ ಇದ್ದಾರೆ. ಯಾರು ನಮ್ಮ ಬಜ್ಜಪ್ಪ ಕೊಟ್ಟರು ಮತ್ತು ಜಗದೀಶ್ ರೈ ಕಾಯ್ತಾ ಇದ್ದಾರೆ. ಅವರಲ್ಲೇ ಮತ್ತೆ ಹೋಗುದು. ಫಸ್ಟ್ ನನ್ನ ಕೈಯಿಂದ ಹಾಲು ಕುಡಿದು ಅವರು ಅಲ್ಲೇ ಹೋಗೋದು. ಆದ್ದರಿಂದ ಅಷ್ಟೇ ಅಷ್ಟರಿಂದ ನಾವೆಲ್ಲ ಒಗ್ಗಟ್ಟಿನಲ್ಲಿ ಬೇಕು ಅಂತ ನನಗೆ ಒಂದು ನನ್ನ ಪ್ರಾರ್ಥನೆ ಅಷ್ಟೇ. ನಾವು ದೇವರು ಒಳ್ಳೇದು ಮಾಡಿರಬೇಕು. ಕಿರ್ಲಾಯ ಆರ್ಕಿಡ್ ಇದನ್ನು ದೀಪ ಬೆಳಗಿಸಿ ಉಜ್ವಲ ಭವಿಷ್ಯಕ್ಕಾಗಿ ಸಮಾಜಕ್ಕೆ ಅರ್ಪಣೆ ಮಾಡಿದ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ನಮ್ಮ ಹಿರಿಯರು ಮಾರ್ಗದರ್ಶಕರು ಆದ ಗಿರೀಶ್ ಭಾರದ್ವಾಜ್ ಇವರಿಗೆ ಕಿರ್ಲಾಯ ಕುಟುಂಬಸ್ಥರ ಪರವಾಗಿ ಹಾಗೂ ಕಟ್ಟಡ ಮಾಲೀಕರ ಪರವಾಗಿ ಅನಂತ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಅದೇ ರೀತಿ ನಮ್ಮೊಂದಿಗೆ ಈ ಸಂದರ್ಭದಲ್ಲಿ ಉಪಸ್ಥಿತರಿರುವ
ನಮ್ಮೆಲ್ಲ ಗುರುಗಳು, ನಮ್ಮ ಮಾರ್ಗದರ್ಶಕರು, ವಿದ್ಯೆಯನ್ನು ಬೋಧಿಸುವ ಮೂಲಕ ನಮ್ಮ ಜ್ಞಾನದ ಬೆಳಕನ್ನು ನೀಡಿದವರು, ರಾಷ್ಟ್ರ ಪ್ರಶಸ್ತಿ ವಿಜೇತ ಶಿಕ್ಷಕರು ಆದ KR ಗಂಗಾಧರ್ ಸರ್ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಈ ಸಂದರ್ಭದಲ್ಲಿ ಉದ್ಘಾಟನಾ ಸಮಾರಂಭದ ವೇದಿಕೆಯಲ್ಲಿ ಉಪಸ್ಥಿತರಿರುವ ಸಂಪಾಜೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಈ ಕಟ್ಟಡ ನಿರ್ಮಾಣ ಮಾಡಲು ತಮ್ಮ ಪಂಚಾಯತಿಗೆ ವ್ಯಾಪ್ತಿಯಲ್ಲಿ ಬರುವ ದಾಖಲೆ ಪತ್ರವನ್ನು ವಿಲೇವಾರಿ ಮಾಡಲು ಕ್ಲಪ್ತ ಸಮಯದಲ್ಲಿ ತಮ್ಮೊಂದಿಗೆ ಸಹಕರಿಸಿದ ಅಧ್ಯಕ್ಷರಾದ ಸುಮತಿ ಶಕ್ತಿವೇಲ್ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ವೇದಿಕೆಯಲ್ಲಿ ಅತಿಥಿಗಳಾಗಿ ನಮ್ಮೊಂದಿಗೆ ಉಪಸ್ಥಿತರಿರುವರು ಆತ್ಮೀಯ ಮಿತ್ರರು, ನಮ್ಮ ಅರಂತೋಡು ಗ್ರಾಮ ಪಂಚಾಯತ್ನ ಅಧ್ಯಕ್ಷರು, ಓರ್ವ ಸಜ್ಜನ ರಾಜಕಾರಣಿ, ಒಬ್ಬ ಮಾದರಿ ರಾಜಕಾರಣಿ ಎಂದರೆ ಕೇಶವಾಡ್ತಲೆ. ಅವರನ್ನು ಈ ಸಂದರ್ಭದಲ್ಲಿ ಕಿರ್ಲಾಯ ಕುಟುಂಬಸ್ಥರ ಪರವಾಗಿ, ಕಟ್ಟಡ ಮಾಲೀಕರ ಪರವಾಗಿ ಅನಂತ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ವೇದಿಕೆಯಲ್ಲಿ ಅತಿಥಿಗಳಾಗಿ ಉಪಸ್ಥಿತರಿರುವ ಈ ಸಭೆಯ ಘನತೆ ಗೌರವವನ್ನು ಹೆಚ್ಚಿಸಿದ ತನ್ನ ಆತ್ಮೀಯ ಮಿತ್ರರು, ಕಳೆದ 2 ಅವಧಿಯಲ್ಲಿ ನಾನು ಮತ್ತು ಅವರು ಸಹಕಾರ ಸಂಘದ ಆಡಳಿತ ಮಂಡಳಿಯಲ್ಲಿ ಜೊತೆಯಾಗಿ ಇದ್ದು ಒಟ್ಟು ಸಹಕಾರ ಕ್ಷೇತ್ರದಲ್ಲಿ ವಿಭಿನ್ನ ಡಿಜಿಟಲ್ ಇಂಡಿಯಾದ ಪರಿಕಲ್ಪನೆ ಅಡಿಯಲ್ಲಿ ಹಲವಾರು ಪಾರದರ್ಶಕ ಆಡಳಿತಕ್ಕಾಗಿ ಹಲವಾರು ಯೋಜನೆಗಳನ್ನು ಅನುಷ್ಠಾನಗೊಳಿಸುವಲ್ಲಿ ಮಹತ್ತರವಾದ ಪಾತ್ರವನ್ನು ವಹಿಸುತ್ತಿರುವ ಓರ್ವ ಯುವ ಮುಂದಾಳು ಸಂತೋಷ್ ಕುತ್ತಮಟ್ಟೆ ಇವರಿಗೆ ಕುಟುಂಬಸ್ಥರ ಪರವಾಗಿ ನನ್ನ ವೈಯಕ್ತಿಕ ನೆಲೆಯಲ್ಲಿ ಅನಂತ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಅದಲ್ಲದೆ ಆಹ್ವಾನದ ಮೇರೆಗೆ ನಮ್ಮ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿರುವ ಕರ್ನಾಟಕ ಸರ್ಕಾರದ ಕನಿಷ್ಠ ವೇತನ ಸಲಹಾ ಮಂಡಳಿ ಅಧ್ಯಕ್ಷರು, ಆತ್ಮೀಯ ಮಿತ್ರರು ಆದ TM ಸೈದ್ ಇವರಿಗೆ ವೈಯಕ್ತಿಕವಾಗಿ ಕುಟುಂಬಸ್ಥರ ಪರವಾಗಿ ಅನಂತ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತರಿರುವ ಸಂಪಾಜೆ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರು, ಹಾಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರು, ಆತ್ಮೀಯ ಮಿತ್ರರು ಆದ ಮೊಹಮ್ಮದ್ ಕುഞ്ഞി ಗೋನಡ್ಕ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ವೇದಿಕೆಯಲ್ಲಿ ಅತಿಥಿಗಳಾಗಿ ಉಪಸ್ಥಿತರಿರುವ ನನ್ನ ಸಹಪಾಠಿ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು GK ಹಮೀದು, ಯುವ ಮುಂದಾಳು ಇವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಅದೇ ರೀತಿ ವೇದಿಕೆಯಲ್ಲಿರುವ ನನ್ನ ಅತ್ತೆಯವರಾದ ಕಟ್ಟಡ ಮಾಲೀಕರ ಮಾತೃಶ್ರೀ ಅವರಿಗೆ ನಿಮ್ಮೆಲ್ಲರ ಪರವಾಗಿ ವೈಯಕ್ತಿಕ ನೆಲೆಯಲ್ಲಿ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಈ ಸಂದರ್ಭದಲ್ಲಿ ಉಪಸ್ಥಿತರಿರುವ ಅರಂತೋಡು ಸಂಪಾಜೆ ಗ್ರಾಮಸ್ಥರು, ವಿವಿಧ ಸಂಘ ಸಂಸ್ಥೆಯಲ್ಲಿ ದುಡಿಯುತ್ತಿರುವ ಗಣ್ಯ ವ್ಯಕ್ತಿಗಳಿಗೆ, ನಾಗರಿಕ ಬಂಧುಗಳಿಗೆ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಸಮರ್ಪಿಸಿದ್ದೇನೆ. ಉದ್ಘೋಷಕರಾಗಿ ಸಹಕರಿಸಿದ ನನ್ನ ಮಿತ್ರರು, ಫೋಟೋಗ್ರಾಫರ್ ಆಗಿ ಸಹಕರಿಸಿದ ಮಾಧ್ಯಮ ಮಿತ್ರರಿಗೆ, ಅಲ್ಲದೆ ತನ್ನ ಮಿತ್ರರಾದ ಇಂಜಿನಿಯರ್ ಇವರಿಗೆ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಸಮರ್ಪಿಸುತ್ತಾ ನನ್ನ ಧನ್ಯವಾದ ಭಾಷಣವನ್ನು ಮುಗಿಸುತ್ತಿದ್ದೇನೆ. ವಂದನೆಗಳು.